ತವ ಸುತೋಯಂ ಉಪೇತ್ಯನೋ ಗೃಹಮವಿಗಣಯ್ಯ ಧುರಿಸ್ಥಿತಾಗಪಿ ನವನವಂ ನವನೀತಮಾದಾಯ ಅತ್ತಿ ನಿಶ್ಶಂಕಂ ಭುವಿ ವಿಕೀರ್ಯ ಚ ಮೋದತೆ ನವನೀತಮಾದಾಯ ಭುವಿ ವಿಕೀರ್ಯ ಚ ಮೋದತೆ ಯದಿ ಭವತಿ ತರ್ಜಿತ ಏವ ನ ಪರಿಭವತಿ ಯದಿ ಭವತಿ ತರ್ಜಿತ ಏವ ನ ಪರಿಭವತಿ ಮುಗ್ಧ ವಿಲೋಕನಾತ್ ವಿಸ್ಮಾರಯತಿ ವಚನಂ ಮುಗ್ಧ ವಿಲೋಕನಾತ್ ವಿಸ್ಮಾರಯತಿ ವಚನಂ. ಇನ್ನೊಬ್ಳು ಗೋಪಿ ಯಶೋದೆ ಹತ್ರ ದೂರ ಹೇಳ್ತಾ ಇದ್ದಾಳೆ, ತವ ಸುತೋ ಅಯಂ, ನಿನ್ನ ಮಗ ಇದ್ದಾನಲ್ಲಮ್ಮ, ಅವನು ಧುರಿ ಅವಿಗಣಯ್ಯ ಉಪೇತ್ಯ ನೋ ಗೃಹಂ ವಿಶತಿ. ಅವನು ತನ್ನ ಸಹಚರನ್ನೆಲ್ಲ ಕೂಡಿಕೊಂಡು ಗುಂಪು ಕಟ್ಕೊಂಡು ಅವ್ರ ನಾಯಕನ ತರಹ ಮುಂದೆ ನಿಂತ್ಕೊಂಡು ನಮ್ಮ ಮನೆಗಳಿಗೆಲ್ಲ ನುಗ್ತಾನೆ. ನವನವನವನೀತಂ ಆದಾಯ ಅತ್ತಿಂ, ಹೊಸದಾಗಿ ಬೆಣ್ಣೆ ತೆಗೆದಿಟ್ಟಿರ್ತೀವಲ್ಲ, ಆ ಬೆಣ್ಣೆನ ತೆಗೆದುಕೊಂಡು ನಿಶಂಕೆಯಿಂದ ನಿರ್ಯೋಚನೆಯಿಂದ ಯಾವ ಸಂಕೋಚವೂ ಇಲ್ಲದೆ ತಿಂತಾನೆ. ತನ್ನ ಸ್ನೇಹಿತರಿಗೂ ತಿನ್ನಿಸ್ಬಿಡ್ತಾನೆ. ತಿಂದದ್ದು ಸಾಲದು ಅಂತ ಭುವಿ ವಿಕೀರ್ಯ ಚ ಮೋದತೆ, ನೆಲದ ಮೇಲೆಲ್ಲ ಚೆಲ್ಲಿ ಸಂತೋಷ ಪಡ್ತಾನೆ, ಆನಂದ ಪಡ್ತಾನಮ್ಮ ಅವನು. ಯದಿ ತರ್ಜಿತ ಭವತಿ ಏವನಃ ಪರಿಭವತಿ, ಅವನನ್ನು ಯಾರಾದರೂ ನೋಡಿ ಬೈದರೆ ಗದರಿಸಿದ್ರೆ ಅವನೇನು ಮುಖ ಚಿಕ್ಕದು ಮಾಡ್ಕೊಳ್ಳಲ್ಲ, ಅವನು ಸೋಲೋದು ಇಲ್ಲ, ಏನೂ ಆಗಿಲ್ಲ ಅನ್ನೋ ತರಹ ಮುಗ್ಧ ವಿಲೋಕನಾತ್ ವಿಸ್ಮಾರಯತಿ ವಚನಂ. ಮುಗ್ಧ ನೋಟವನ್ನು ಬೀರಿ ನಮ್ಮನ್ನೆಲ್ಲ ಪರವಶರನ್ನಾಗಿ ಮಾಡಿಬಿಡ್ತಾನೆ, ನಮ್ಮನ್ನು ಮೂಕ ವಿಸ್ಮಿತರಾಗುವಂತೆ ಮಾಡ್ತಾನೆ. ನಮಗೆ ಮಾತೇ ಹೊರಟಾಗ ಆಗ್ಬಿಡುತ್ತೆ ಆ ಸಮಯದಲ್ಲಿ. ನಿನ್ನ ಮಗ ಕಳ್ಳ ಕೃಷ್ಣ ನೋಡು ಇಷ್ಟೆಲ್ಲ ನಮಗೆ ತೊಂದರೆಗಳನ್ನು ಕೊಡ್ತಾನೆ ಅಂತ ಯಶೋದೆಗೆ ಗೋಪಿಕೆಯರು ದೂರ ಹೇಳ್ತಾ ಇದ್ದಾರೆ. ಬ್ರೂಮಹೇ ವಯಮಚ್ಯುತಸ್ಯ ತು ಕಾಮಪಾಲ ಸಹಾಯಕಸ್ಯ ಕಿಂ ಅಚ್ಯುತಸ್ಯ ತು ಕಾಮಪಾಲ ಸಹಾಯಕಸ್ಯ ಕಿಂ ಬ್ರೂಮಹೇ ಆಮನಂತಿ ಜನಾಮನಾಗಪಿ ಚೇಷ್ಟಿತಂ ನ ಕಿಲ ಕಾಮಮಾಪೀಡಯತಿ ತನಯಂ ಕಾಮಂ ಆಪೀಡಯತಿ ತನಯಂ ಸಾಮಜವದಪಿ ಶಂಕತೆ ನಹಿ ಸೋಮಸುಂದರ ಏವಮಪಿ ಸಂಜನಯತಿ ಪ್ರೀತಿಂ ಸೋಮಸುಂದರ ಏವಮಪಿ ಸಂಜನಯತಿ ಪ್ರೀತಿಂ. ಈ ಕೃಷ್ಣನ ಕೃತ್ಯಗಳನ್ನು ಹೇಳಲು ಅದೇನು ಒಂದೇ ಎರಡೇ, ಪ್ರತಿದಿನ ಪ್ರತಿ ಕ್ಷಣ ಏನಾದರೊಂದು ಚೇಷ್ಟೆ ಲೂಟಿ ತಂಟೆ ಮಾಡ್ತಾನೇ ಇರ್ತಾನೆ. ಭ್ರೂಮಹೇ ವಯಂ ಕಿಂ, ಏನು ಹೇಳೋಣ? ಅಚ್ಯುತಸ್ಯತು ಕಾಮಪಾಲ ಸಹಾಯಕಸ್ಯ ಕಿಂ ಭ್ರೂಮಹೇ ವಯಂ. ಈ ಅಚ್ಯುತನ ಸಹಾಯಕ ಇದ್ದಾನಲ್ಲ ಆ ಕಾಮಪಾಲ ಬಲರಾಮ, ಅವನ ತುಂಟಾಟಗಳನ್ನು ಏನು ಹೇಳೋಣ ಕೇಳೋ. ಅವನು ಆಮನಂತಿ ಜನಾಹ, ಗೋಕುಲದ ಜನರಿಗೆ ಕೀಟಲೆ ಹಿಂಸೆ ಮಾಡ್ತಾನೆ. ಮನಾಗಪಿ ಚೇಷ್ಟಿತಂ ಕುರುತೇನ ಕಿಲ, ಸ್ವಲ್ಪವಾದರೂ ಮೆಲ್ಲಗೆ ಚೇಷ್ಟೆ ಮಾಡೇ ಮಾಡ್ತಾನಲ್ವ ಅವನು. ಕಾಮಂ ಆಪೀಡಯತಿ ತನಯಂ, ಈ ಕಾಮ ಬಲರಾಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಪೀಡಿಸ್ತಾನೆ, ಕೀಟ್ಲೆ ಮಾಡ್ತಾನಮ್ಮ. ಇವನಿಗೆ ದೊಡ್ಡೋರು ಚಿಕ್ಕೋರು ಅನ್ನೋ ಭೇದ ಭಾವನೇ ಇಲ್ಲ, ಭಯ ಭೀತಿ ಕೂಡ ಇಲ್ಲವೇ ಇಲ್ಲ. ಸಾಮಜವದಪಿ ಶಂಕತೆ ನಹಿ,
ಯಾರ ಅಂಕೆಯೂ ಇಲ್ಲದ ಮದಿಸಿದ ಆನೆಯಂತೆ ಸಂಕೋಚ ಓಡಾಡಿಕೊಂಡಿದ್ದಾನೆ ಈ ಬಲರಾಮ. ಇವರಿಬ್ಬರು ನಿರಂಕುಶ ಪ್ರಭುಗಳಂತೆ ವರ್ತಿಸ್ತಾ ಇದ್ದಾರೆ. ಈ ಸೋಮಸುಂದರ ಬಲರಾಮ ಅವನೇನು ಕಡಿಮೆ ಇಲ್ಲ. ಇಲ್ಲಿ ಕವಿ ಸೋಮಸುಂದರ ಅಂತ ಕರಿತಾ ಇದ್ದಾರೆ ಬಲರಾಮನ್ನ. ಬಲರಾಮ ಬೆಳ್ಳಗಿದ್ದ, ಹಾಗಾಗಿ ಬಲರಾಮನ್ನ ಸೋಮಸುಂದರ ಅಂತ ಕರೆದಿದ್ದಾರೆ. ಇವನು ಕೂಡ ಈ ಸೋಮಸುಂದರ ಇದ್ದಾನಲ್ಲ, ಇವನು ಕೃಷ್ಣನ ಜೊತೆ ಸೇರಿಕೊಂಡು ಇಷ್ಟೆಲ್ಲ ತಂಟೆ ಮಾಡಿದ್ರು ಕೂಡ ಸಂಜನಯತಿ ಪ್ರೀತಿಂ ಅಸ್ಮಾಸು, ನಮ್ಮಲ್ಲಿ ಪ್ರೀತಿಯನ್ನೇ ಉಂಟು ಮಾಡ್ತಾ ಇದ್ದಾನೆ. ಧ್ವಂಸತೆ ಭವನಾನಿನಃ ತವ ಕಂಸವೃತ್ತಿರಯಂ ಸುತಃ ಧ್ವಂಸತೆ ಭವನಾನಿನಃ ಬಹುಹಿಂಸಕೋಪಿ ತವ ಸುತೋ ನ ಕೋಪಿ ವಾರಯಿತುಂ ಸಮರ್ಥ ಇಮಂ ನ ಕೋಪಿ ವಾರಯಿತುಂ ಸಮರ್ಥ ಇಮಂ ಹಿಂಸಿತುಮಿವಾಸ್ಮಾನಮುಂಗೀ ತ್ವಂ ಸುತಂ ಕೃಷ್ಣಂ ಬಲಂ ಪ್ರಧ್ವಂಸಕಂಚ ಇಮಂ ಪ್ರಸೂತ ಬ್ರೂಮಹೇ ಕಿಂ ವಾ ಇಮಂ ಪ್ರಸೂತ ಬ್ರೂಮಹೇ ಕಿಂ ವಾ. ಕೃಷ್ಣನ ಚೇಷ್ಟೆಗಳನ್ನು, ಅವನ ದಾಂಧಲೆಗಳನ್ನು, ತುಂಟಾಟಗಳನ್ನು ಈ ಗೋಪಿಕೆಯರಿಗೆ ಸಹಿಸಲು ಅಸಾಧ್ಯವಾಗಿದೆ. ಅವರು ಸಾಧ್ಯವೇ ಇಲ್ಲದೆ ಅವನ ಪ್ರಧ್ವಂಸಕ ಕೃತ್ಯಗಳನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ ಯಶೋದೆ ಬಳಿ. ತವಸುತೋ ಅಯಂ ಧ್ವಂಸತೆ ಭವನಾನಿನಃ. ಇವನು ಬರೀ ಹಾಲು ಮೊಸರು ಬೆಣ್ಣೆ ಕದೀತಾನೆ ಅಂತ ತಿಳ್ಕೊಂಡಿದ್ದೀಯ ನಮ್ಮ ನೀನು. ಇವನು ನಮ್ಮ ಮನೆಗಳನ್ನೇ ಹಾಳುಗೆಡುತ್ತಾ ಇದ್ದಾನೆ, ಮನೆ ವಸ್ತುಗಳನ್ನೆಲ್ಲ ಚೆಲ್ಲಾಪೆಲ್ಲಿ ಮಾಡಿ ಹೋಗ್ತಾನೆ. ಈ ಕೃಷ್ಣ ಕಂಸವೃತ್ತಿ ಅಂದರೆ ದುಷ್ಟವೃತ್ತಿನ ಅನುಸರಿಸ್ತಾ ಇದ್ದಾನೆ ನಿನ್ನ ಮಗ. ಎಷ್ಟಾದರೂ ಕಂಸನ ಸೋದರಳಿಯ ತಾನೇ ಇವನು. ಸೋದರ ಮಾವನ ಚಾಳಿ ಇವನಿಗೂ ಬಂದ್ಬಿಟ್ಟಿದೆ. ಬಹು ಹಿಂಸಕೋಪಿ ತವಸುತೋ. ಇವನು ಮನೆ ಜನರನ್ನೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಹಿಂಸೆ ಮಾಡ್ತಾನೇ ಇರ್ತಾನೆ. ಇಮಂ ವಾರಯಿತು ಕೋಪಿನ ಸಮರ್ಥ. ಇವನನ್ನು ತಡೆಯಲು ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಯಶೋದೆ. ಹಿಂಸಿತು ಇವ ಅಸ್ಮಾನಮಂ ಹಿ. ನಾವು ಇವನಿಗೆ ಮೊದಲೇ ಬೆಣ್ಣೆ ಹಾಲು ಎಲ್ಲ ಕೊಟ್ಟಿರ್ತೀವಿ, ಆದ್ರೂ ನಮ್ಮನ್ನೂ ಹಿಂಸೆ ಮಾಡ್ತಾನೆ. ತವಸುತಂ ಕೃಷ್ಣಂ, ನಿನ್ನ ಮಗ ಕೃಷ್ಣ ಬಲಂ ಪ್ರಧ್ವಂಸಕಂಚ, ಬಲಿಷ್ಠ ಹಾಗೂ ಪ್ರಳಯಾಂತಕನಾಗಿದ್ದಾನೆ. ಇಮಂ ಪ್ರಸೂತ ಬ್ರೂಮಹೇ ಕಿಂವಾ. ಇವನನ್ನು ಏನಂತ ಹಡ್ದೆಯಮ್ಮ ಯಶೋದೆ ಅಂತ ಕೇಳ್ತಾ ಇದ್ದಾರೆ ಗೋಪಿಕೆಯರು. ಗೋಪಿ ವಿನಿವೇದಯಿತುಮಿಚ್ಛತಿ ಯಾ ಗೋಪಿ ವಿನಿವೇದಯಿತುಮಿಚ್ಛತಿ ಪರಂತಪ ಏಷ ತಾಮಪಿ ಸಾಪಹಾಸಂ ಪಶ್ಯತಿ. ಪರಂತಪ ಏಷ ತಾಮಪಿ ಸಾಪಹಾಸಂ ಪಶ್ಯತಿ. ಸ್ವಯಮೇವ ತತ್ಕೋಪಂ ಮಾಪಯನ್ನಿವ ಪಶ್ಯತಿ. ಮುಗ್ಧವೀಕ್ಷಣ ರೂಪದರ್ಶನ ವಿಹಸಿತೈಃ ಮುಗ್ಧವೀಕ್ಷಣ ರೂಪದರ್ಶನ ವಿಹಸಿತೈಃ ವಿಸ್ಮಾಪಯತಿ ವಿಸ್ಮಾರಯತಿ ಋಷಮೇವ ನನು ತಸ್ಯಾಗ. ಕೃಷ್ಣನ ಚೇಷ್ಟೆಗಳನ್ನು, ಅವನ ದಾಂಧಲೆಗಳನ್ನು, ತುಂಟಾಟಗಳನ್ನು ಈ ಗೋಪಿಕೆಯರಿಗೆ ಸಹಿಸಲು ಅಸಾಧ್ಯವಾಗಿದೆ. ಅವರು ಸಾಧ್ಯವೇ ಇಲ್ಲದೆ ಅವನ ಪ್ರಧ್ವಂಸಕ ಕೃತ್ಯಗಳನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದಾರೆ ಯಶೋದೆ ಬಳಿ.
ತವಸುತೋ ಅಯಂ ಧ್ವಂಸತೆ ಭವನಾನಿನಃ. ಇವನು ಬರೀ ಹಾಲು ಮೊಸರು ಬೆಣ್ಣೆ ಕದೀತಾನೆ ಅಂತ ತಿಳ್ಕೊಂಡಿದ್ದೀಯೇನಮ್ಮ ನೀನು. ಇವನು ನಮ್ಮ ಮನೆಗಳನ್ನೇ ಹಾಳುಗೆಡುತ್ತಾ ಇದ್ದಾನೆ, ಮನೆ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗ್ತಾನೆ. ಈ ಕೃಷ್ಣ ಕಂಸವೃತ್ತಿ ಅಂದರೆ ದುಷ್ಟವೃತ್ತಿನ ಅನುಸರಿಸ್ತಾ ಇದ್ದಾನೆ ನಿನ್ನ ಮಗ. ಎಷ್ಟಾದರೂ ಕಂಸನ ಸೋದರಳಿಯ ತಾನೇ ಇವನು. ಸೋದರ ಮಾವನ ಚಾಳಿ ಇವನಿಗೂ ಬಂದ್ಬಿಟ್ಟಿದೆ. ಬಹು ಹಿಂಸಕೋಪಿ ತವಸುತ. ಇವನು ಮನೆ ಜನರನ್ನೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಹಿಂಸೆ ಮಾಡ್ತಾನೇ ಇರ್ತಾನೆ. ಇಮಂ ವಾರಯಿತು ಕೋಪಿನ ಸಮರ್ಥ. ಇವನನ್ನು ತಡೆಯಲು ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಯಶೋದೆ. ಹಿಂಸಿತು ಇವ ಅಸ್ಮಾನಮಂ ಹಿ. ನಾವು ಇವನಿಗೆ ಮೊದಲೇ ಬೆಣ್ಣೆ ಹಾಲು ಎಲ್ಲ ಕೊಟ್ಟಿರ್ತೀವಿ, ಆದ್ರೂ ನಮ್ಮನ್ನು ಹಿಂಸೆ ಮಾಡ್ತಾನೆ. ತವಸುತಂ ಕೃಷ್ಣಂ, ನಿನ್ನ ಮಗ ಕೃಷ್ಣ ಬಲಂ ಪ್ರಧ್ವಂಸಕಂಚ, ಬಲಿಷ್ಠ ಹಾಗೂ ಪ್ರಳಯಾಂತಕನಾಗಿದ್ದಾನೆ. ಇಮಂ ಪ್ರಸೂತ ಬ್ರೂಮಹೇ ಕಿಂವಾ. ಇವನನ್ನು ಏನಂತ ಹಡ್ದೆಯಮ್ಮ ಯಶೋದೆ ಅಂತ ಕೇಳ್ತಾ ಇದ್ದಾರೆ ಗೋಪಿಕೆಯರು. ಭುಕ್ತ ಮನುಷೋಚಾಮಯೇವನ ಯುಕ್ತಮೇವ ಯದರ್ಭಕಾಣಾಂ ಶಕ್ತಿವರ್ಧಕಮಂಬ ನವನೀತಾಶನಂ ಭವತಿ. ಅಂಬಾ ಶಕ್ತಿವರ್ಧಕಂ ನವನೀತಾಶನಂ ಭವತಿ. ಶಕ್ತಿಮುತ್ಪಾದಯತಿ ಚ ಆಯುಷಿ ಶಕ್ತಿಮುತ್ಪಾದಯತಿ ಗಂಬಾ. ನಕ್ತಮಿತ್ಯತ್ರಾಶನಂ ಕಿಲ ವಕ್ತಿಶಾಸ್ತ್ರಂ ನಕ್ತಮಿತ್ಯಾಶನಂ ಕಿಲ. ಕಿಂತು ಭೂಮೌ ಕ್ಷಿಪತಿ ಸೋಯಮಿತಿ. ಭೂಮೌ ಕ್ಷಿಪತಿ ಸಹ ಅಯಮಿತಿ. ಇಷ್ಟು ಹೊತ್ತು ಗೋಪಿಕೆಯರು ಹೇಳಿದ ಎಲ್ಲ ದೂರುಗಳನ್ನು ಕೇಳಿದ ಯಶೋದೆ ಗೋಪಿಕೆಯರನ್ನು ಉದ್ದೇಶಿಸಿ, ನೀವು ಹೇಳಿದ್ದೆಲ್ಲ ಸರಿ, ಮಕ್ಕಳು ಬೆಣ್ಣೆ ತಿಂದಿದ್ದಾರೆ, ಭುಕ್ತಂ ಅನುಶೋಚ ಏವನ. ತಿಂದಾದ ಮೇಲೆ ನೀವು ಅವ್ರು ತಿಂದ್ಬಿಟ್ರು ಅಂತ ಶೋಕ ಪಡೋದು ಯಾಕೆ? ತಿಂದಾಯ್ತಲ್ಲ ಬಿಡಿ ಅಂತ ಅವನನ್ನು ವಹಿಸ್ಕೊಂಡು ಯುಕ್ತಮೇವ ಯದ ಅರ್ಭಕಾಣಾಂ. ಮಕ್ಕಳಿಗೆ ಬೆಣ್ಣೆ ತಿನ್ನೋದು ಸಹಜ ಅಲ್ವಾ, ಹೋಗ್ಲಿ ಬಿಡಿ ಅಂತಾಳೆ. ಕೃಷ್ಣಂಗೀಗ ಅವರ ಅಮ್ಮನ ಮಾತಿನ ಬೆಂಬಲ ಸಿಕ್ಕಿದೆ. ಅವನು ಶುರು ಮಾಡ್ದ, ನವನೀತಂ ಶಕ್ತಿವರ್ಧಕಂ ಅಂಬ. ಅಮ್ಮ, ಮಕ್ಕಳಿಗೆ ಬೆಣ್ಣೆ ಶಕ್ತಿ ಹೆಚ್ಚಿಸುತ್ತಮ್ಮ, ನೀನೇ ಹೇಳಿದೆಯಲ್ವಾ. ಅಶನಂಚ ಭವತಿ, ಬೆಣ್ಣೆ ಆಹಾರನೂ ಆಗುತ್ತೆ, ಜೊತೆಗೆ ಶಕ್ತಿಂ ಉತ್ಪಾದಯತಿ, ಶಕ್ತಿಯನ್ನು ಉತ್ಪಾದಿಸುತ್ತೆ, ಹೆಚ್ಚಿಸುತ್ತೆ, ಆಯಸ್ ವೃದ್ಧಿ ಆಗುತ್ತೆ ಅಂತ ನೀನೇ ಹೇಳ್ದೆ ಅಲ್ವಮ್ಮ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನವನು, ನಕ್ತಮಿತ್ಯತ್ರಾಶನಂ ಕಿಲ ವಕ್ತಿ ಶಾಸ್ತ್ರಂ. ರಾತ್ರಿ ಆದಮೇಲೆ ತಿನ್ಬೋದು ಅಂತ ಶಾಸ್ತ್ರ ಹೇಳುತ್ತೆ ಅಂತ ನೀನೇ ಹೇಳಿದ್ಯಲ್ಲ ಅಲ್ವೇನಮ್ಮ ಅಂತಾನೆ. ಇದನ್ನೆಲ್ಲ ಕೇಳ್ತಾ ಇದ್ದ ಗೋಪಿಕೆಯರು, ಅದೆಲ್ಲ ಸರಿ, ಆದರೆ ಇವನು ತಿಂದಿದ್ದು ಅಲ್ಲದೆ ನೆಲದ ಮೇಲೆಲ್ಲ ಚಲ್ತಾನಲ್ಲ, ಅದಕ್ಕೆ ನಾವೇನು ಮಾಡಬೇಕು ಅಂತ ಆರೋಪವನ್ನು ಅವಳ ಮುಂದೆ ಇಟ್ಟಿದ್ದಾರೆ ಗೋಪಿಕೆಯರು. ಸ್ವೈರಮತ್ತಿನ ಕೇವಲಂ ಭುವಿ ಚೋರಯೇಷ ವಿನಾಶಯತಿ. ಸ್ವೈರಮಭಿತೋ ಭುವಮಹೋ ನವನೀತಮೃತಂಚ. ಸ್ವೈರಮಭಿತೋ ಭುವಮಹೋ ನವನೀತಮೃತಂಚ. ಸ್ವೈರಮತ್ತು ಸಮಂ ಸುಹೃದ್ಭಿಃ ವೈರಮಪಿ ಪಶ್ಯಾಮ ಏವನ. ವೈರಮಪಿ ಪಶ್ಯಾಮ ಏವನ ಸ್ವೈರಮತ್ತು ಸಮಂ ಹೃದ್ಭಿಃ. ಕೈರಿದಂ ಪ್ರಧ್ವಂಸನಂ ಭುವಿ ಶಕ್ಯತೆ ಸೋಡುಂ.
ಭುವಿ ಶಕ್ಯತೆ ಸೋಡುಂ ಕೈರಿದಂ ಪ್ರಧ್ವಂಸನಂ ಕೈರಿದಂ ಪ್ರಧ್ವಂಸನಂ ಭುವಿ ಶಕ್ಯತೆ ಸೋಡುಂ. ಮುಂದುವರೆದು ಗೋಪಿಕೆಯರು ಅವನ ಮೇಲೆ ದೂರ ಹೇಳ್ತಾ ಇದ್ದಾರೆ. ಸ್ವೈರಮತ್ತಿನ ಕೇವಲ ಸ್ವೇಚ್ಛೆಯಿಂದ ತಾನೊಬ್ಬನೇ ತಿನ್ನುತ್ತಾನೆಯೇ? ಇಲ್ಲ. ಏಷಃ ಭುವಿಚೋರಃ, ಇವನು ಕಳ್ಳತನ ಮಾಡಿ ಹೋಗುವಾಗ ಕಳ್ಳ ಮನೆ ಸಾಮಾನನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡುವಂತೆ ಇವನೂ ಮಾಡಿ ಹೋಗ್ತಾನೆ. ಸ್ವೈರಮಭಿತೋ, ಸ್ವೇಚ್ಛೆಯಿಂದ ಅಭಿತೋ, ಎಲ್ಲ ಕಡೆ ಭುವಮಹೋ ನವನೀತಂ ಅಮೃತಂಚ, 14 ಲೋಕಗಳಿಗೂ, ಸ್ವರ್ಗ ಮರ್ತ್ಯ ಪಾತಾಳಾದಿ ಲೋಕಗಳಿಗೂ ನವನೀತದಂಥ ಅಮೃತವನ್ನು ಹಂಚ್ತಾನೆ. ಇವನು ಲೋಕಪಾಲಕ, ಭುವನಪಾಲಕ, 14 ಲೋಕದ ಯೋಗಕ್ಷೇಮವನ್ನೇ ನೋಡ್ತಾನೆ, ಪಾಲನೆ ಕೂಡ ಮಾಡ್ತಾನೆ. ಇವನು ಬೇರೆ ಬೇರೆ ಅವತಾರಗಳಲ್ಲಿ ದೇವತೆಗಳಿಗೆ ಅಮೃತವನ್ನು ದೊರಕಿಸಿಕೊಟ್ಟಾತ. ಹಿರಣ್ಯಾಕ್ಷನ ಸಂಕೋಲೆಯಿಂದ ಭೂಮಿಯನ್ನೇ ಬಿಡಿಸಿ ಅವನಿಗೂ ಮೋಕ್ಷವನ್ನೇ ದಯಪಾಲಿಸಿದಾತ. ಬಲಿಗೆ ಶಾಶ್ವತವಾದ ಪಾತಾಳ ಲೋಕದ ಒಡೆತನವನ್ನೇ ಕೊಟ್ಟ. ಹಿರಣ್ಯಕಶಿಪುವಿಗೂ ಮೋಕ್ಷವನ್ನೇ ಕೊಡಿಸಿದ. ಪ್ರಸ್ತುತ ಗೋಕುಲದಲ್ಲಿ ಪುಟ್ಟ ಮಗುವಾಗಿದ್ದಾಗಲೇ ಪೂತನ, ಶಕಟಾಸುರ, ತೃಣಾವರ್ತ, ಪ್ರಳಂಬಾಸುರರೇ ಮೊದಲಾದ ದುಷ್ಟರಿಗೂ ಉತ್ತಮ ಗತಿಯನ್ನೇ ದೊರಕಿಸಿಕೊಟ್ಟಿದ್ದಾನೆ. ಸ್ವೈರ ಮತ್ತು ಸಮಂ ಸುಹೃದ್ಭಿ, ಈಗ ತನ್ನ ಸ್ನೇಹಿತರಿಗೆ ಭೇದ ಭಾವವಿಲ್ಲದೆ ಸಮವಾಗಿ ಬೆಣ್ಣೆನ ಅವರು ತಿನ್ನುವಷ್ಟು ತಿನ್ನಿಸ್ತಾ ಇದ್ದಾನೆ ಈ ಕೃಷ್ಣ. ಹೀಗೆ ಅನೇಕ ಅವತಾರಗಳನ್ನೆತ್ತಿ ಭೇದ ಭಾವವನ್ನು ಮಾಡದೆ ಎಲ್ಲರನ್ನೂ ಸಲಹಿದ್ದಾನೆ ಈ ಕೃಷ್ಣ. ವೈರಮಪಿ ಪಶ್ಯಾಮಯೇವನ, ಎಷ್ಟು ಹುಡುಕಿದ್ರೂ ವೈರತ್ವ ದ್ವೇಷ ಭಾವ ಇವನಲ್ಲಿ ಕಾಣಿಸೋದೇ ಇಲ್ಲ. ದುಷ್ಟರನ್ನು ಪರಿವರ್ತನೆ ಮಾಡಿ ಉತ್ತಮ ಗತಿಯನ್ನೇ ಪಾಲಿಸಿದಾತ ಅಲ್ಲವೇ ಇವನು? ಅಷ್ಟಲ್ಲದೆ ಇವನ ಈ ಹಾವಳಿಗಳನ್ನು ಗೋಕುಲದಲ್ಲಿ ಸೇರಿಸಿಕೊಳ್ಳಲು ಸಾಧ್ಯವಾಗ್ತಿದ್ದೆ? ಇವನು ಎಷ್ಟೇ ಹಾವಳಿ ಮಾಡಿದರೂ ಅದು ಅವರಿಗೆ ಪ್ರಿಯವೇ ಆಗ್ತಾ ಇದೆ. ತವ ಸುತೆ ಸತಿ ನಾಯಕೆ ಸಖೀ ಭವತಿ ಗೋಪಕುಮಾರಕಾಗ, ತವ ಸುತೆ ಸತಿ ನಾಯಕೆ ಸಖಿ ಭವತಿ ಗೋಪಕುಮಾರಕಾಗ, ನಿಜ ಭವನಮಪಹಾಯ ಭ್ರಮಂತಿ ಭವಂತಿ ಕಿಲ ಚೋರಗ. ತವ ಸುತೆ ತಸ್ಕರ ಗುರೌ ಸತಿ ಭವತಿ ನ ಸದನೇಷು ತೈಃ ದಧಿ ನವಪಯೋ ನವನೀತ ಚೌರ್ಯಂ ನಿತ್ಯಮಪಿ ಬಹುಧಾ, ನವಪಯೋ ನವನೀತ ಚೌರ್ಯಂ ನಿತ್ಯಮಪಿ ಬಹುಧಾ. ಗೋಪಿಯರು ಯಶೋದೆ ಹತ್ರ ಅವಳ ಮಗನ ಲೂಟಿಯನ್ನು ಮನದಟ್ಟು ಮಾಡಿಕೊಡಲು ಹರಸಾಹಸ ಪಡ್ತಾ ಇದ್ದಾರೆ. ಸಖಿ ತವ ಸುತೆ ಸತಿ ನಾಯಕೇ ಸತಿ, ಸಖಿ ನಿನ್ನ ಮಗ ಗೋಕುಲದ ಮಕ್ಕಳಿಗೆ ನಾಯಕನೇ ಆಗಿಬಿಟ್ಟಿದ್ದಾನೆ. ನಮ್ಮ ಮಕ್ಕಳು ಈಗ ಅವನ ಹಿಂದೆನೇ ಓಡಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವನು ನಮ್ಮ ಮಕ್ಕಳನ್ನು ತನ್ನ ಕಡೆಗೆ ಆಕರ್ಷಿಸ್ಕೊಳ್ತಾ ಇದ್ದಾನೆ, ತನ್ನ ದಾರಿಗೆ ಎಳಿತಾ ಇದ್ದಾನೆ. ಅವರಿಗೆಲ್ಲ ಈಗ ಅವನೇ ನಾಯಕನಾಗ್ಬಿಟ್ಟಿದ್ದಾನೆ. ಗೋಪಕುಮಾರಕಾಹ ನಿಜ ಭವನಂ ಅಪಹಾಯ ಭ್ರಮಂತಿ, ನಮ್ಮ ಮಕ್ಕಳು ಈಗ ಮನೆಗಳಿಂದ ದೂರ ಎಲ್ಲೆಲ್ಲೋ ಹೋಗಿ ಅಲದಾಡ್ಕೊಂಡು ಬರೋಕ್ಕೆ ಶುರು ಮಾಡಿದ್ದಾರೆ. ತವಸುತೆ ತಸ್ಕರ ಗುರವು, ತವಸುತೆ ತಸ್ಕರ ಗುರವು ಸತಿ ಭವತಿ, ನಿನ್ನ ಮಗ ಕಳ್ಳರ ಗುರು ಆಗ್ಬಿಟ್ಟಿದ್ದಾನಮ್ಮ. ನಹ ಸದನೇಶು ಅಂದರೆ ನಮ್ಮ ಮನೆಗಳಿಂದ ತೈಹಿ ದಧಿ ನವಪಯೋ ನವನೀತ ಚೌರ್ಯಂ ಕಾರಯತಿ, ನಮ್ಮ ಮನೆಯಿಂದ ಹಾಲು ಮೊಸರು ಬೆಣ್ಣೆ ಆಗತಾನು ತೆಗೆದ ಹಾಲು
ಆಗ ತಾನು ಕರೆದ ಹಾಲು ಆಗ ತಾನು ತೆಗೆದ ಬೆಣ್ಣೆಯನ್ನು ಕದಿಯೋದಕ್ಕೆ ಮಕ್ಕಳಿಗೆ ಪ್ರಚೋದನೆ ಮಾಡ್ತಾ ಇದ್ದಾನೆ, ಮಕ್ಕಳ ಕೈಲಿ ಕಳ್ತನ ಮಾಡಿಸ್ತಾ ಇದ್ದಾನೆ ಈ ಕಳ್ಳರ ಗುರು ಕೃಷ್ಣ ಅಂತ ಅವರು ದೂರ ಹೇಳ್ತಾ ಇದ್ದಾರೆ. ಆಯಮತ್ರ ಕಥಂ ಲಭೇಮಹಿ ನಾಯಕೇ ಸತಿ ತಸ್ಕರಾಣಾಂ ಕೋಯಮಿಹ ಪೀಡಯಿತುಂ ಅಯಿ ಜಾನೀಮಹೇ ನ ವಯಂ ನಾಯಕೇ ಸತಿ ಗೋಕುಲಸ್ಯ ತೋ ನಾಯಕೇ ಸತಿ ಗೋಕುಲಸ್ಯ ತು ಕೋಯಮಯಿ ಭಾಯಯಿತುಮಿಹ ನೋ ನಾಯಕೇನ ನಿವಾರಯೇಮಂ ದೇವಿ ತವ ತನಯಂ ನಿವಾರಯೇಮಂ ದೇವಿ ತವ ತನಯಂ. ಮಂದಿರೇಷು ಚರತಿ ಸತಿ ತವ ಸುಂದರೇ ತನಯೇ ಮಂದಿರೇಷು ಚರತಿ ಸತಿ ತವ ಸುಂದರೇ ತನಯೇ ಅನುಸರತಿ ತಂ ಇಂದುಮಿವ ತಾರಾಗಣೋ ಗೋಪಾಲ ಬಾಲಚಮೂಗೋ ಮಂದಿರಾಣಿ ಕರೋತಿ ಯದಿ ನ ಸುಂದರಾಣಿ ಅಪಿ ದೂಷಿತಾನಿ ಮಂದಮಯಿ ಕುರುತೆ ತು ಕಂ ನಹಿ ದೂಷಯತಿ ಜನತಾ ಇನ್ನೊಬ್ಬಳು ಗೋಪಿ ಕೃಷ್ಣನ ಮೇಲೆ ದೂರ ಹೇಳೋದನ್ನು ಮುಂದುವರಿಸಿ ಅವನ ಚರ್ಯೆಯನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ. ಆಯಮತ್ರ ಕಥಂ ಲಭೇಮಹಿ, ಇವನು ಯಾವಾಗ ಎಲ್ಲಿಗೆ ಹೋಗ್ತಾನೆ ಬರ್ತಾನೆ ಅನ್ನೋದು ನಮಗೆ ಹೇಗೆ ಗೊತ್ತಾಗ್ಬೇಕು ಹೇಳು. ಈತ ತಸ್ಕರಾಣಾಂ ನಾಯಕೇ ಸತಿ, ಇವನು ಕಳ್ಳರ ಗುರುವೇ ಸರಿ. ಕೋಯಮಿಹ ಪೀಡಯಿತು ಅಯಿ ಜಾನೀಮಹೇನ ವಯಂ, ಇವನು ಯಾರನ್ನು ಪೀಡಿಸ್ತಾನೆ, ಯಾರ ಮನೆ ಗುರಿ ಇಟ್ಕೊಂಡು ಲಗ್ಗೆ ಹಾಕೋದಕ್ಕೆ ಯೋಚನೆ ಮಾಡ್ಕೊಂಡು ಬರ್ತಾನೆ, ಏನೇನು ದಾಂಧಲೆ ಮಾಡ್ತಾನೆ, ಇವನ ಚರ್ಯಗಳು ಏನು ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಇವನಲ್ಲದೆ ಗೋಕುಲಕ್ಕೆ ನಾಯಕನಾಗಲು ಯಾರಿಗೆ ತಾನೇ ಅರ್ಹತೆ ಇದೆ ಅಂತ ಆಶ್ಚರ್ಯ ಪಡ್ತಾಳೆ ಅವಳು. ಇವನನ್ನು ತಡೆಯುವುದು ಹೇಗೆ ಎನ್ನುವುದೇ ನಮ್ಮೆಲ್ಲರ ಸಮಸ್ಯೆ ಆಗಿದೆ ಅಂತ ಅವಳು ಅವನ ಚರ್ಯೆಯನ್ನೆಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ. ಇನ್ನೊಬ್ಳು ಗೋಪಿ ಹೇಳ್ತಾಳೆ, ನಿನ್ನ ಸುಂದರಾಂಗ ಮಗ ಇದ್ದಾನಲ್ಲಮ್ಮ, ಅವನನ್ನು ಈ ಗೋಪಾಲ ಬಾಲಚಮೂಹು, ನಮ್ಮ ಗೋಕುಲದ ಗೋಪಬಾಲರ ದಂಡು ಏನು ಮಾಡುತ್ತೆ ಗೊತ್ತಾ? ಗೋಪಾಲ ಬಾಲಚಮೂಹು ಅನುಸರತಿ ತಮ್ಮ ಇಂದುಮಿವ ತಾರಾಗಣ, ಆಕಾಶದಲ್ಲಿ ಚಂದ್ರನ ನಕ್ಷತ್ರಗಣಗಳು ಹೇಗೆ ಅನುಸರಿಸುತ್ತೋ ಹಾಗೆ ಅನುಸರಿಸ್ತಾರೆ ಈ ಗೋಪಬಾಲಕರ ಹಿಂಡು. ನಮ್ಮ ಸುಂದರವಾದ ಮನೆಗಳನ್ನು ಅಸುಂದರಗೊಳಿಸ್ತಾರೆ, ಮಲಿನಗೊಳಿಸ್ತಾರೆ. ಜನತೆ ಕೂಡ ಇವರ ಮುಂದೆ ಮಂದಮತಿಗಳಾಗಿ ಅವರ ದುಷ್ಕೃತ್ಯಗಳನ್ನು ದೂಷಿಸೋದೇ ಇಲ್ಲ. ಬಾಲ ಇವರೋದಿತಿ ಚ ನಿಘತೆ ಲೋಲತಾರಮವೇಕ್ಷ್ಯತೆ ಸ್ಮಾನ್ ಅಲಿಚೋರೈವಾಪಕರತಿ ತವಾತ್ಮಜೋ ಭವನೇ ಲೀಲಯಾ ಪ್ರತಿಗೇಹಮಟತಿ ಚ ಚೇಲಮಾಕರ್ಷತಿ ದುಕೂಲಂ ಬಾಲಯೇಶನ ತೇ ಯುವಾಸ್ಮನ್ಮಾನಮಪಕರತಿ ಹರತಿ ದಧಿನವನೀತಮೃತಂ ಹರಿರಯಂ ನಹಿ ಕೇವಲಂ ನ ಪರಮಹೋ ಮಾನಂ ಸುಖಂ ಧನಮಖಿಲಮಪಕರತಿ ಮಾನಂ ಸುಖಂ ಧನಂ
ಅಖಿಲಮಪಗರತಿ ಪರಿಹಸತಿ ನಃ ಕೇವಲಂ ನಹಿ ಪರಮುಖಾತ್ ಪರಿಹಾಸಯತಿ ಗೃಹ ಪರಿಜನಾದಪಿ ದಂಡಯತಿ ಗುರುಭಿಃ ಸ್ವಚರಿತೇನ ಪರಿಜನಾದಪಿ ದಂಡಯತಿ ಗುರುಭಿಃ. ಯಶೋದೆಗೆ ಬೆಳಗಾಯಿತು ಅಂದರೆ ಯಾರು ಬಂದು ಏನು ದೂರ ಹೇಳ್ತಾರೋ ಅಂತ ಏನು ಕೇಳಬೇಕು ಅಂತ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಈ ಗೋಕುಲದ ಯುವತಿಯರು ಅಷ್ಟೇ, ಅವರು ಜೊತೆ ಸೇರಿದ್ರೆ ಅವ್ರ ಮಾತಿನ ವಸ್ತು ಯಾವಾಗಲೂ ಕೃಷ್ಣನ ವಿಷಯವೇ ಆಗಿರುತ್ತೆ. ಹಾಗೆ ಕೃಷ್ಣ ಅವರೆಲ್ಲರ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡು ಬಿಟ್ಟಿದ್ದಾನೆ. ಇವತ್ತು ಗೋಪಿ ಏನು ಹೇಳ್ತಾಳೆ ಅಂತ ನೋಡೋಣ. ಅವಳು ಮನೆ ಕೆಲಸ ಮಾಡ್ಕೋಬೇಕು ಅಂತ ಆ ಮಗುವನ್ನು ತೊಟ್ಲಲ್ಲಿ ಮಲಗಿಸಿ ನಿದ್ರೆ ಮಾಡಿಸಿ ಮನೆ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡಿದ್ದಾಳೆ. ಈ ಕೃಷ್ಣ ಬಂದು ಮಲಗಿದ್ದ ಮಗುವನ್ನು ಎಬ್ಬಿಸಿ ಕೀಟ್ಲೆ ಮಾಡಿ ಅಳಿಸ್ದ. ಮತ್ತು ಎಲ್ಲಿ ಈ ನಾವೆಲ್ಲ ಹೊಡೆದ್ಬಿಡ್ತೀವಿ ಅಂತ ಲೋಲತಾರಂ ಅವೇಕ್ಷತೆ ಅಸ್ಮಾನ್, ನಮ್ಮನ್ನು ಕಣ್ಣನ್ನ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಮ್ಮನ್ನೇ ನೋಡ್ತಾನೆ, ಎಲ್ಲಿ ಹೊಡಿತಾರೋ ಅಂತ ಭಯ ತೋರಿಸ್ತಾ ಇದ್ದಾನೆ. ಅಳಿಚೋರ ಇವ ಅಪಹರತಿ, ದುಂಬಿಗಳು ಹೇಗೆ ನಾಜೂಕಾಗಿ ಹೂವಿನ ಮಕರಂದವನ್ನು ಹೂವಿಗೆ ಗೊತ್ತಾಗದಂತೆ ಹೀರುತ್ತೋ ಹಾಗೆ ಇವನು ತವಾತ್ಮಜೋ ಭವನೆ ನಮ್ಮ ಮನೆಗಳಿಗೆ ನುಗ್ಗಿ ಎಲ್ಲವನ್ನೂ ನಮಗೆ ಗೊತ್ತಾಗದ ರೀತಿಯಲ್ಲಿ ಕದ್ಕೊಂಡು ಹೊರಟೋಗ್ತಾನೆ. ಇಷ್ಟೇ ಅಲ್ಲ, ಇವನು ಮನೆಯಲ್ಲಿರೋ ಯುವತಿಯರ ಸೀರೆ ಸೆರಗಿ ಎಳೆದು ಅವರಿಗೆಲ್ಲ ಅವಮಾನ ಮಾಡ್ತಾನೆ, ಅವರ ಮಾನವನ್ನೇ ಅಪಹಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಇನ್ನೊಬ್ಬಳು ಬಂದು ಇವಳ ಜೊತೆ ಸೇರ್ಕೋತಾಳೆ. ಇನ್ನೂ ಇದೆ ಕೇಳಮ್ಮ, ನಿನ್ನ ಮಗ ನಾವು ಹಾಲು ಕರೀತಾ ಇರುವಾಗ ನಮ್ಮ ಬೆನ್ನ ಮೇಲೆ ಹೇರ್ಕೊಂಡು ನಮ್ಮ ಕತ್ತನ್ನು ಅವನ ತೋಳುಗಳಲ್ಲಿ ಬಂಧಿಸ್ಕೊಂಡು ನಮ್ಮನ್ನು ಮೋಹಕ ದೃಷ್ಟಿ ಬೀರಿ ನಮ್ಮನ್ನು ಮೋಹಗೊಳಿಸ್ತಾ ಇದ್ದಾನೆ. ಇವನು ಕೇವಲ ಹಾಲು ಮೊಸರು ಬೆಣ್ಣೆ ಕದಿಯೋದು ಒಂದೇ ಅಲ್ಲ, ನಮ್ಮ ತನು ಮನ ಧನ ಎಲ್ಲವನ್ನೂ ಅಪಹಾರ ಮಾಡಿಬಿಟ್ಟಿದ್ದಾನೆ. ನಮ್ಮನ್ನು ಅಪಹಾಸ್ಯ ಮಾಡ್ಕೊಂಡು ಬೇರೆ ನಗ್ತಾನಮ್ಮ ಇವನು. ಅಲ್ಲದೆ ಬೇರೆ ಮಕ್ಕಳಿಂದಲೂ ಅಪಹಾಸಕ್ಕೆ ಗುರಿ ಮಾಡಿಸ್ತಾನೆ ಇವನು. ಗುರು ಪರಿಜನರು ದೊಡ್ಡವರು ಚಿಕ್ಕವರು ಅನ್ನೋ ಏನೋ ಒಂದು ಭೇದ ಭಾವವೂ ಇಲ್ಲದೆ ಎಲ್ಲರನ್ನೂ ಛೇಡಿಸ್ತಾನೆ ಅವನ ಕೃತ್ಯಗಳಿಂದ ಅಂತ ಹೇಳ್ತಾ ಇದ್ದಾಳೆ. ಇತಿ ವದತಿ ಗೋಪೀ ಜನೇ ಇತಿ ವದತಿ ಗೋಪೀ ಜನೇ ಮುರಜಿತಿ ಭಯಾಕುಲ ಇವ ಚ ತಿಷ್ಠತಿ ಸುಧಮುಕನ್ಯಸ್ತ ಅಕ್ಷಿಕಮಲಾಯಾಂ ಯಶೋದಾಯಾಂ ತತ ಉದಯ ಶಿಖರೇ ವಿಲೋಕ್ಯ ತತ ಉದಯ ಶಿಖರೇ ವಿಲೋಕ್ಯ ಭಯಾಕುಲ ಇವ ಚ ತಿಷ್ಠತಿ ತಂ ಅತಿರುಚಿರಮಿಂದುಮಿವ ದಿಶಿ ದಿಶಿ ವಿತತಂ ಭವದ್ರಾಗಸಾಗರ ವೀಚಿ ವಿಭ್ರಮಣಂ ಭವದ್ರಾಗಸಾಗರ ವೀಚಿ ವಿಭ್ರಮಣಂ. ಗೋಪಿಯರು ಒಬ್ಬರಾದ ಮೇಲೊಬ್ಬರು ಆರೋಪಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದರೆ ಈ ಮುರನೆಂಬ ಶಕ್ತಿಶಾಲಿ ರಾಕ್ಷಸನ್ನ ಜಯಿಸಿದಂಥ ಕೃಷ್ಣ ಭಯಭೀತನಾಗಿ ಕುಳಿತುಬಿಟ್ಟಿದ್ದಾನೆ. ತಸ್ಯಾಹ ಸುತಮುಖ ನ್ಯಸ್ತ ಅಕ್ಷಿ ಕಮಲಾಯಾಮ್, ತನ್ನ ಮಗನ ಮುಖದಲ್ಲೇ ನೆಟ್ಟಿರುವಂತಹ ಯಶೋದೆಯ ಕಣ್ಣೆಂಬ ಕಮಲಗಳು ಹೇಗಿದ್ದುವು ಅಂತ ಕವಿ ಸುಂದರವಾದ ಉಪಮಾನದ ಮೂಲಕ ವರ್ಣನೆ ಮಾಡ್ತಾ ಇದ್ದಾರೆ. ಯಶೋದಾಯಾಮ್ ಅಕ್ಷಿ ಕಮಲಾಯಾಮ್ ತತ ಉದಯಶಿಖರೇ ವಿದ್ಯಮಾನ ಸೂರ್ಯ ಕಿರಣಸ್ಯ ವಿಕಸಿತ ಕಮಲಾಯಾಮಿವ. ಯಶೋದೆಯ ಕಣ್ಣೆಂಬ ಕಮಲಗಳು ಉದಯಾಚಲದಲ್ಲಿ ಉದಯಿಸಿರುವ ಸೂರ್ಯನನ್ನು ಕಂಡ ಕಮಲಗಳು ಹೇಗೆ ಅರಳುವವೋ ಹಾಗೆ ಅಗಲವಾಗಿ ಬಿಟ್ಟ ಕಣ್ಣುಗಳನ್ನು ವಿಲೋಕ್ಯ ನೋಡಿ ಅವಳಿಗೆ ಕೋಪ ಬಂದಿದೆ ಎಂದು ಮುರಜಿತಿ ಭಯಾಕುಲ ಇವ ತಿಷ್ಠತಿ.
ಮಗುವಾಗಿದ್ದಾಗಲೇ ರಾಕ್ಷಸರನ್ನ ತನ್ನ ದೈವಿ ಗುಣಗಳನ್ನು ಪ್ರದರ್ಶನ ಕೊಂದಂಥ ಮುರಹರ ಭಯವಿಹ್ವಲನಾದನಂತೆ ಮಾನುಷಿ ಗುಣಗಳನ್ನು ಪ್ರದರ್ಶಿಸುತ್ತಾ ಕುಳಿತುಬಿಟ್ಟನಂತೆ. ಇಲ್ಲಿ ಉಪಮೇಯ ಯಶೋದೆಯ ಕಣ್ಣುಗಳಾದರೆ ಉಪಮಾನ ಸೂರ್ಯ ಅಂತ ಕವಿ ಹೇಳಲಿಲ್ಲ, ತತ ಉದಯ ಶಿಖರೇ ಎಂದು ನಮಗೆ ಊಹಿಸಲು ಬಿಟ್ಟಿದ್ದಾರೆ. ಇದೇ ಕವಿ ಸಮಯ ಅಂತ ಹೇಳೋದು. ಯಶೋದೆಗಾದರೋ ದಿಗ್ಭ್ರಮೆಯಾಗಿದೆ. ಅತಿರುಚಿರಮಿಂದುಮಿವ ಪೂರ್ಣಿಮೆಯ ಚಂದ್ರನ ಅತಿ ಪ್ರಕಾಶಮಾನವಾದ ಕಣ್ಣು ಕೋರೈಸುವ ಕಿರಣಗಳು ದಿಶಿ ವಿತತಂ ದಿಕ್ಕುಗಳಿಗೆ ಪಸರಿಸಿದಾಗ ಆ ಚಂದ್ರನ ಪ್ರಭಾವದಿಂದ ಸಾಗರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಏಳುವಂತೆ ಭವದ್ರಾಗ ಸಾಗರ ವೀಚಿ ವಿಭ್ರಮಣಂ ಅಸ್ಯಾಹ ಮಾನಸಮಿವ ಆಸನ್. ಅವಳ ಮಗನ ಮೇಲಿರುವ ವಾತ್ಸಲ್ಯಪೂರಿತ ಅನುರಾಗ ಪ್ರೀತಿ ಉಕ್ಕಿ ಅಲೆಯಾಗಿ ಹರಿದು ಮನಸ್ಸು ಅನ್ನೋ ಸಾಗರದ ವೀಚಿ ವಿಭ್ರಮಣಂ ಅಲೆಗಳು ಮನಸ್ಸಿನಲ್ಲಿ ನರ್ತನ ಮಾಡಿದುವಂತೆ ಅವಳ ಮುಗ್ಧ ಮನಸ್ಸು ಅಲ್ಲೋಲ ಕಲ್ಲೋಲ ಆಯಿತು. ಕುಂದ ಕುಸುಮ ಸಮಾನಘಸಿತ ಸ್ಯಂದಧವಲಿತ ದಿಗ್ಮುಖೀ ವ್ರಜನಂದನಂ. ಕುಂದ ಕುಸುಮ ಸಮಾನಘಸಿತ ಸ್ಯಂದಧವಲಿತ ದಿಗ್ಮುಖೀ ವ್ರಜನಂದನಂ. ನಿಜ ಹೃದಯ ಮಂಗಳ ದೀಪಮನವದ್ಯಂ ತಂ ದಯಾಪೂರಿತೇನ ಮುಕುಂದಂ ಅಥ ಪಶ್ಯಂತ್ಯವೋಚತ್ ಅಮಂದಕೋಪೇವ ಅಂಗನಾಸ್ತಾ ದೂಷಣೈಕರತಾ ಪಶ್ಯನ್ ಅವೋಚತ್. ಯುಕ್ತಮೇವ ಹಿ ಜಗತಿ ಮಾತ್ರೇ ಯುಕ್ತಮೇವ ಹಿ ಜಗತಿ ಮಾತ್ರೇ ವ್ಯಕ್ತಮಸ್ತಿ ಯದೀರಿತಂ ಸುಖವೃತ್ತಿರಿತಿ ಯದಿ ಪುತ್ರ ಸೇವಾ ವೃತ್ತಿರೇಕೈವ. ಉಕ್ತಿಶತಮಲಮುಕ್ತಮಾಂ ಉತ್ತಮಾಂ ಉಕ್ತಿಶತಮಲಂ ಅಯಿ ಶಕ್ತಿರಸ್ತಿ ನವೇತಿ ಪಶ್ಯತ. ಅಯಿ ಶಕ್ತಿರಸ್ತಿ ನವೇತಿ ಪಶ್ಯತ. ಭುಕ್ತಮಸ್ತು ನವೋದ್ರುತಂ ತಂ ತ್ವಾನಯತ ಚೋರಂ. ಕೃಷ್ಣ ಯಾವಾಗಲೂ ಲವಲವಿಕೆಯಿಂದ ಇದ್ದವನು. ತನ್ನ ತುಂಟಾಟಗಳಿಂದ ಎಲ್ಲರ ಮನಸ್ಸನ್ನು ಸೂರೆಗೊಂಡವನು. ಕುಂದ ಕುಸುಮ ಸಮಾನ ಹಸಿತ ಬಿಳುಪಾದ ಮಲ್ಲಿಗೆ ಹೂವಿನ ಸಮಾನವಾದ ಬೆಳ್ಳಗೆಯನ್ನು ಬೀರುತ್ತಾ ಓಡಾಡಿಕೊಂಡಿದ್ದವನು. ಇಂದು ಗೋಪಿಕೆಯರ ದೋಷಾರೋಪಣೆಗಳಿಂದ ಅವಮಾನಿತನಾಗಿ ಸ್ಯಂದಧವಳಿತ ದಿಗ್ಮುಖಿ ಜಾತ ಬೇವುತ್ ಹೋಗಿ ಬಿಳುಚಿಕೊಂಡು ಮುಖದವನಾಗ್ಬಿಟ್ಟಿದ್ದಾನೆ. ಯಾವುದೋ ದಿಕ್ಕಿಗೆ ಮುಖ ಮಾಡಿಕೊಂಡು ನೆಟ್ಟ ದೃಷ್ಟಿ ಉಳ್ಳವನಾಗಿ ಸ್ತಬ್ಧನಾಗಿ ಬಿಟ್ಟಿದ್ದಾನೆ. ಈ ವ್ರಜನಂದನ ಗೋಕುಲದ ಬಾಲ ಯಶೋದೆಯ ಹೃನ್ಮಂದಿರದ ಮಂಗಳದೀಪ, ಕುಲದೀಪಕ ಅವನು. ಅನವಧ್ಯ ಅವನು ಸಾಕ್ಷಾತ್ ಶ್ರೀಹರಿ ಮುಕುಂದ, ಸ್ವಲ್ಪವೂ ದೋಷ ಇಲ್ಲದವ, ನಿಷ್ಕಳಂಕ ಆತ. ಅಮಂದ ಕೋಪೇವ ಅಂಗನಾಹ ತಾಹ ದೂಷಣೈಃ ಕರತಾಹ ಗೋಪೀಜನಾಹ ಪಶ್ಯಂತ್ಯವೋಚತ್. ಕೋಪ ಮಾಡಿಕೊಂಡವನನ್ನು ದೂಷಿಸ್ತಾ ಇದ್ರಲ್ಲ, ಆ ಗಂಭೀರ ಮುಖಮುದ್ರೆ ಉಳ್ಳವರಾದ ಗೋಪಾಂಗನೆಯರನ್ನು ನೋಡ್ತಾ ಕೃಷ್ಣ ದಯಾಪೂರಿತನಾಗಿ ನಯವಾಗಿ ಮಾತನಾಡಿದ. ಯುಕ್ತಮೇವ ಹಿ ಜಗತಿ ಮಾತ್ರೆ. ಅಮ್ಮ, ತಾಯಂದ್ರೆ, ನೀವು ಹೇಳೋದೆಲ್ಲ ಸರಿ. ಪುತ್ರ ಸೇವಾ ವೃತ್ತಿರೇಕೈವ ಸುಖವೃತ್ತಿ ಇತಿ ಈರಿತಂ. ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸೋದೇ ಸುಖವಾದ ಕೆಲಸ ಅಂತ ನೀವು ತಿಳಿದಿದ್ದೀರಿ. ಯದೀರಿತಂ ವ್ಯಕ್ತಮಸ್ತಿ.
ಇದು ನಿಮ್ಮ ಮಾತಿನಿಂದ ನನಗೆ ವ್ಯಕ್ತವಾಗ್ತಾ ಇದೆ. ಉತ್ತಮಾಂ ಉಕ್ತಿ ಶತಂ ಅಲಂ. ಉತ್ತಮವಾದ ನಡವಳಿಕೆ ಬಗ್ಗೆ 100 ಮಾತು ಹೇಳಿದ್ರು ಅದು ಸಮ್ಮತವೇ ಸರಿ. ಅಯ್ಯಿ ಅಮ್ಮ, ಶಕ್ತಿರಸ್ತಿ ನವೇತಿ ಪಶ್ಯತ. ನವಂ ಅಂತಂದರೆ ಬೆಣ್ಣೆ ಅಂತ. ಅಮ್ಮ ನೋಡಿ, ಬೆಣ್ಣೆ ತಿನ್ನೋದ್ರಿಂದ ದೇಹಕ್ಕೆ ಪೋಷಣೆ ಸಿಗುತ್ತೆ, ಶಕ್ತಿ, ಆರೋಗ್ಯ, ಆಯಸ್ಸು ಎಲ್ಲ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಇಷ್ಟೆಲ್ಲ ವೇದ ಅಂತ ಹೇಳಿಬಿಟ್ಟು ಏನು ಮಾಡ್ದ, ತಮ್ಮ ಕೃಷ್ಣಂ ಚೋರಂ ತು ನವಮ್ಮ ಆನಯತ. ಒಳಗಡೆ ಹೋದ, ಬೆಣ್ಣೆನ ತೊಗೊಂಡು ಬಂದು ಉದ್ಧೃತಂ ಭುಕ್ತಮಸ್ತು ಅನುಭವಿಸ್ಕೊಂಡು ಅವ್ರ ಮುಂದೆನೇ ತಿಂದ. ಅವರಿಗೆ ಇನ್ನಷ್ಟು ಕೋಪ ಬರೋ ಹಾಗೆ.